ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್, ಇವುಗಳನ್ನು ಟ್ಯಾಕ್ಸ್ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ ಅಂತ ಕೂಡ ಕರೀತಾರೆ. ಈ ಟ್ಯಾಕ್ಸ್ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಗಳು ಸೆಕ್ಷನ್ 80 ನೀವು ಮ್ಯಾಕ್ಸಿಮಮ್ 1,50,000 ಇನ್ವೆಸ್ಟ್ ಮಾಡ್ತಾ ಹೋಗಬಹುದು. ಈ ಮ್ಯೂಚುವಲ್ ಫಂಡ್ಗಳಿಗೆ 3 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇವುಗಳನ್ನು ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗೋದು. ಯಾಕಂದ್ರೆ ನೀವು 5 ವರ್ಷ 10 ವರ್ಷ ಬಿಟ್ಟರೆ ಇಲ್ಲಿ ನಿಮಗೆ ಏನೋ ಬಂದ ಲಾಭ ಅಥವಾ 1,00,000 ಮೇಲೆ ಏನಾದರೂ ಲಾಭ ಆದರೆ ಇದಕ್ಕೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತೆ. ಸೊ ನೀವು 3 ವರ್ಷ ಬಿಟ್ಟು ವಿಡ್ರಾಲ್ ಮಾಡ್ಕೋತೀನಿ ಅನ್ನೋರಿಗೆ ಸ್ವಲ್ಪ ಬೆನಿಫಿಟ್, ನಿಮಗೆ ಲಾಭ ಕಡಿಮೆ ಆಗ್ಬೋದು. ಅದಕ್ಕೆ 5-10 ವರ್ಷ ಬಿಟ್ಟರೆ ಪವರ್ ಆಫ್ ಕಂಪೌಂಡಿಂಗ್ ಸಹಾಯದಿಂದ ನೀವು ಹೆಚ್ಚು ಲಾಭವನ್ನು ಪಡೆದುಕೊಂಡು ಟ್ಯಾಕ್ಸ್ ಸೇವಿಂಗ್ಸ್ಗೆ ನಾನು ಇನ್ವೆಸ್ಟ್ ಮಾಡಿ ಒಂದು ಟ್ಯಾಕ್ಸ್ನ ಬೆನಿಫಿಟ್ ಪಡಿತೇನೆ ಅನ್ನೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಎಕ್ಸಿಸ್ ಲಾಂಗ್ ಟರ್ಮ್ ಇಕ್ವಿಟಿ, ಈ ಫಂಡ್ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 31,208 ಕೋಟಿ ರೂಪಾಯಿ. ಈ ಫಂಡ್ ಅಲಾಟ್ಮೆಂಟ್ ಶುರುವಾಗಿದ್ದು ಡಿಸೆಂಬರ್ 2009ರಲ್ಲಿ. ಲಾಕ್ ಇನ್ ಪೀರಿಯಡ್ 3 ವರ್ಷ ಇರುತ್ತೆ. ಬೆಂಚ್ ಮಾರ್ಕ್ ನಿಫ್ಟಿ 500ಕ್ಕೆ ಹೋಲಿಸಲಾಗುತ್ತೆ. ಮಿನಿಮಮ್ SIP 500 ರೂಪಾಯಿಂದ ನೀವು ಶುರು ಮಾಡ್ಬೋದು. ಈ ಫಂಡ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಳೆದ 3 ವರ್ಷದಲ್ಲಿ ಬೆಂಚ್ ಮಾರ್ಕ್ಗಿಂತ ಕಡಿಮೆ ರಿಟರ್ನ್ ಕೊಟ್ಟಿದೆ ಮತ್ತು 5 ಮತ್ತು 10 ವರ್ಷ ಲಾಂಗ್ ಟರ್ಮ್ ಅಂತ ನೋಡಿದರೆ ನೀವು ಇದು 16% CAGR ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಸೆಟ್ ಅಲೋಕೇಶನ್ ನೋಡ್ತಾ ಇದ್ದರೆ 98.2% ಅನ್ನು ಇಕ್ವಿಟಿಯಲ್ಲಿ ಮತ್ತು 1.8% ಅನ್ನು ಡೆಟ್ ಮತ್ತು ಬಾಂಡ್ಗಳಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ. ಈ ಫಂಡ್ನ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ ಅಲೋಕೇಶನ್ ನೋಡ್ತಾ ಇದ್ದರೆ ಮೆಗಾ ಲಾರ್ಜ್ ಕ್ಯಾಪಲ್ಲಿ 60%, ಲಾರ್ಜ್ ಕ್ಯಾಪಲ್ಲಿ 27%, ಮಿಡ್ ಕ್ಯಾಪಲ್ಲಿ 15%, ಸ್ಮಾಲ್ ಕ್ಯಾಪಲ್ಲಿ 1.9% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳು ಹೂಡಿಕೆ ನೋಡ್ತಾ ಇದ್ದರೆ ಫೈನಾನ್ಷಿಯಲಲ್ಲಿ 33%, ಸರ್ವಿಸಲ್ಲಿ 16%, ಟೆಕ್ನಾಲಜಿಯಲ್ಲಿ 12% ಮತ್ತು ಹೆಲ್ತ್ ಕೇರಲ್ಲಿ 8%, ಕೆಮಿಕಲಲ್ಲಿ 7.31% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ನಲ್ಲಿರೋ ಟಾಪ್ 5 ಸ್ಟಾಕ್ಗಳನ್ನು ನೋಡಿದ್ರೆ ಬಜಾಜ್ ಫಿನಾನ್ಸ್ಗೆ 10% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಅವಿನು ಸೂಪರ್ ಮಾರ್ಟ್ ಅಂದರೆ ಡಿ ಮಾರ್ಟ್ಗೆ 9%, TCSಗೆ 8.5% ಮತ್ತು ಇನ್ಫೋ ಎಜ್ಗೆ 6% ಅಂದರೆ Naukri.com, ಕೊಟಾಕ್ ಮಹೀಂದ್ರಾ ಬ್ಯಾಂಕ್ಗೆ 6% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೂ ಇನ್ನುಳಿದ ದೊಡ್ಡ ಮತ್ತು ಮಧ್ಯಮ ಬಂಡವಾಳ ಹೊಂದಿರೋ ಕಂಪನಿ ಹೂಡಿಕೆ ಹೇಗೆ ಮಾಡಿದ್ದಾರೆ ಅಂದರೆ HDFC, ನೆಸ್ಲೆ ಇಂಡಿಯಾ, ದಿವೀಸ್ ಲ್ಯಾಬೊರೇಟರೀಸ್, ಫಿಡೆಲೈಟ್ ಇಂಡಸ್ಟ್ರೀಸ್, ಬಜಾಜ್ ಫಿನ್ಸರ್ವ್, ಟೊರೆಂಟ್ ಪವರ್, HDFC ಬ್ಯಾಂಕ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಶ್ರೀ ಸಿಮೆಂಟ್, ಮದರ್ಸ್ ಅಂಡ್ ಸೋಮಿ, ಕ್ಲೈಂಟ್ ಫಾರ್ಮಾ, PI ಇಂಡಸ್ಟ್ರೀಸ್, ಕೋಫೋರ್ಜ್, ಅಸ್ತ್ರಲ್, ವಿಪ್ರೋ, TTK ಪ್ರೆಸ್ಟೀಜ್, ಸುಂದರಾಮ್ ಫಿನಾನ್ಸ್, ಸೋನಾ BLW ಪ್ರಿಸಿಷನ್, ಎಂಡ್ಯೂರೆನ್ಸ್ ಟೆಕ್ನಾಲಜಿ, ಸಿಂಪೋನಿ. ಸೊ ಈ ಫಂಡ್ ಆಲ್ಫಾ 1.04 ಅಂದರೆ ಇವರು ಸೆನ್ಸೆಕ್ಸ್ನ ಬೀಟ್ ಮಾಡಿದ್ದಾರೆ. ಹಾಗೂ ಬೀಟಾ 1ಕ್ಕಿಂತ ಕಡಿಮೆ ಇರಬೇಕು, ವೋಲ್ಟಾಲಿಟಿ ಕಡಿಮೆ ಇರುತ್ತೆ ಅಂತ. ಸೊ 0.88 ಇರೋದ್ರಿಂದ ಇದು ವೋಲ್ಟಾಲಿಟಿ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಬೋದು. ಮೀರಾ ಅಸೆಟ್ ಟ್ಯಾಕ್ಸ್ ಸೇವರ್, ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 10,802 ಕೋಟಿ ರೂಪಾಯಿ. ಈ ಫಂಡ್ನ ಅಲಾಟ್ಮೆಂಟ್ ಶುರುವಾಗಿದ್ದು ಡಿಸೆಂಬರ್ 2015. ಇದರ ಲಾಕ್-ಇನ್ ಕೂಡ 3 ವರ್ಷ. ಇದನ್ನು ಬೆಂಚ್ ಮಾರ್ಕ್ ನಿಫ್ಟಿ 500ಗೆ ಹೋಲಿಸ್ತಾರೆ. ಮಿನಿಮಮ್ SIP 500 ರೂಪಾಯಿ ಮತ್ತು ಮಿನಿಮಮ್ ಲಂಸಮ್ನ 500 ರೂಪಾಯಿಂದ ನೀವು ಶುರು ಮಾಡಬಹುದು. ಫಂಡ್ನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ 1 ಇಯರ್ ಮತ್ತು 3 ವರ್ಷಕ್ಕೆ ಇವರು ಸೆನ್ಸೆಕ್ಸ್ನ ಬೀಟ್ ಮಾಡಿದ್ದಾರೆ. BSE 250 ಸ್ಮಾಲ್ ಕ್ಯಾಪ್ನ ಬೆಂಚ್ ಮಾರ್ಕ್ ಇಟ್ಕೊಂಡ್ರೆ ಇಲ್ಲಿ 3 ವರ್ಷಕ್ಕೆ 20% ಕೊಟ್ಟರೆ ಹಾಗೂ 5 ವರ್ಷಕ್ಕೆ 16% ಇವರು CAGR ರಿಟರ್ನ್ ಕೊಟ್ಟಿದ್ದಾರೆ. ಪೋರ್ಟ್ಫೋಲಿಯೋ ನೋಡಿದರೆ 99.6% ಅನ್ನು ಇಕ್ವಿಟಿ, ಕೇವಲ 4% ಡೆಟ್ ಮತ್ತು ಬಾಂಡ್ಗೆ ಇಟ್ಕೊಂಡಿದ್ದಾರೆ. ಹಾಗೂ ಇವರ ಅಲೋಕೇಶನ್ ಹೇಗಿದೆ, ಮೆಗಾ ಲಾರ್ಜ್ ಕ್ಯಾಪಲ್ಲಿ 60%, ಲಾರ್ಜ್ ಕ್ಯಾಪಲ್ಲಿ 16.48% ಮತ್ತು ಮಿಡ್ ಕ್ಯಾಪಲ್ಲಿ 17%, ಸ್ಮಾಲ್ ಕ್ಯಾಪಲ್ಲಿ 6% ಇಟ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳು ಹೂಡಿಕೆ ನೋಡ್ತಾ ಇದ್ದರೆ ಫಿನಾನ್ಷಿಯಲಲ್ಲಿ 31%, ಟೆಕ್ನಾಲಜಿಯಲ್ಲಿ 14%, ಎನರ್ಜಿಯಲ್ಲಿ 9%, ಹೆಲ್ತ್ ಕೇರಲ್ಲಿ 6.7%, ಆಟೋಮೊಬೈಲಲ್ಲಿ 7% ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಫಂಡ್ನಲ್ಲಿರುವ ಟಾಪ್ 5 ಸ್ಟಾಕ್ಗಳು ನೋಡಿದರೆ HDFC ಬ್ಯಾಂಕ್ಗೆ 8%, ಇನ್ಫೋಸಿಸ್ಗೆ 7%, ICICI ಬ್ಯಾಂಕ್ಗೆ 7%, ರಿಲಯನ್ಸ್ ಇಂಡಸ್ಟ್ರಿಗೆ 6% ಮತ್ತು ಆಕ್ಸಿಸ್ ಬ್ಯಾಂಕ್ಗೆ 4.5% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಇನ್ನುಳಿದ ಮಧ್ಯಮ ಬಂಡವಾಳ ಹೊಂದಿರುವ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಸನ್ ಫಾರ್ಮಾ, HCL ಟೆಕ್ನಾಲಜಿ, ಟಾಟಾ ಸ್ಟೀಲ್, HDFC, ITC, ಮಾರುತಿ ಸುಜುಕಿ ಇಂಡಿಯಾ, JK ಸಿಮೆಂಟ್, ಎಂಫಾಸಿಸ್, ಟೊರಾಂಟೊ ಫಾರ್ಮಾ, ಗುಜರಾತ್ ಸ್ಟೇಟ್, ಅಂಬುಜಾ ಸಿಮೆಂಟ್, ಬ್ರಿಟಾನಿಯಾ, HDFC ಲೈಫ್, ಟಾಟಾ ಮೋಟಾರ್ಸ್, ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸ್, ಹಿಂದೂಸ್ತಾನ್ ಯುನಿಲಿವರ್ ಮತ್ತು ಓರಿಯೆಂಟ್ ಎಲೆಕ್ಟ್ರಿಕ್. ಈ ಫಂಡ್ನ ಅಲ್ಪ 1ಕ್ಕಿಂತ ಹೆಚ್ಚಾಗಿದೆ ಅಂದರೆ ಸೆನ್ಸೆಕ್ಸ್ನ ಬೀಟ್ ಮಾಡಿದೆ ಅಂತ. ಹಾಗೆ ಬೀಟಾ ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕಂತಿತ್ತು, ಆದರೆ ಇದು ಹತ್ತಿರ 1.0 ಆಗಿದ್ದರಿಂದ ವೋಲ್ಟಾಲಿಟಿ ಸ್ವಲ್ಪ ರಿಸ್ಕ್ ಇಂದ ಕೂಡಿದೆ ಅಂತ ಹೇಳ್ಬೋದು. ಕೆನರಾ ರೋಬೆಕೋ ಟ್ಯಾಕ್ಸ್ ಸೇವರ್, ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 3,218 ಕೋಟಿ ರೂಪಾಯಿ. ಈ ಫಂಡ್ ಅಲಾಟ್ಮೆಂಟ್ ಶುರುವಾಗಿದ್ದು ಮಾರ್ಚ್ 1993ರಲ್ಲಿ. ಇದನ್ನು ಬೆಂಚ್ ಮಾರ್ಕ್ BSE 500ಗೆ ಹೋಲಿಸಲಾಗುತ್ತೆ. ಇದನ್ನು ನೀವು SIP 500ರಿಂದ ಲಂಸಮ್ 1,000 ರೂಪಾಯಿವರೆಗೂ ಶುರು ಮಾಡ್ಬೋದು. ಫಂಡ್ನ ಪರ್ಫಾರ್ಮೆನ್ಸ್ ನೋಡಿದರೆ ಇದು 3 ವರ್ಷ ಮತ್ತು 5 ವರ್ಷದಲ್ಲಿ ಸೆನ್ಸೆಕ್ಸ್ನ ಬೀಟ್ ಮಾಡಿದೆ ಮತ್ತು ಈ 3 ವರ್ಷ ರಿಟರ್ನ್ ನೋಡಿದರೆ 20%ವರೆಗೂ ಕೊಟ್ಟಿದೆ. 5 ವರ್ಷದ ನೋಡಿದರೆ 16% ಹಾಗೂ ಕಳೆದ 10 ವರ್ಷಗಳಲ್ಲಿ 16% CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋಲ್ಲಿ ನೀವು ನೋಡ್ತಾ ಹೋದರೆ
95.8% ಇಕ್ವಿಟಿಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ ಮತ್ತು 4.2% ಬಾಂಡ್ ಮತ್ತು ಇನ್ನಿತರ ಸೆಕ್ಯೂರಿಟೀಸ್ಗೆ ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ ಹೂಡಿಕೆ ಮೆಗಾ ಲಾರ್ಜ್ ಕ್ಯಾಪ್ನಲ್ಲಿ 65%, ಲಾರ್ಜ್ ಕ್ಯಾಪಲ್ಲಿ 15.61, ಮಿಡ್ ಕ್ಯಾಪಲ್ಲಿ 18.24, ಸ್ಮಾಲ್ ಕ್ಯಾಪಲ್ಲಿ 0.82% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರಲ್ಲಿ ಹೂಡಿಕೆ ನೋಡ್ತಾ ಇದ್ದಾರೆ. ಫೈನಾನ್ಷಿಯಲಲ್ಲಿ 33%, ಟೆಕ್ನಾಲಜಿಯಲ್ಲಿ 13%, ಆಟೋಮೊಬೈಲಲ್ಲಿ 9%, ಹೆಲ್ತ್ ಕೇರಲ್ಲಿ 5% ಮತ್ತು ಎನರ್ಜಿಯಲ್ಲಿ 4.75% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ನಲ್ಲಿರುವ 5 ಟಾಪ್ ಸ್ಟಾಕ್ಗಳು ಅಂತ ನೋಡಿದರೆ ಇನ್ಫೋಸಿಸ್ಗೆ 8%, ICICI ಬ್ಯಾಂಕ್ಗೆ 7%, HDFC ಬ್ಯಾಂಕ್ಗೆ 7%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 4% ಮತ್ತು ರಿಲಯನ್ಸ್ ಇಂಡಸ್ಟ್ರಿಗೆ 4% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೂ ಇನ್ನುಳಿದ ದೊಡ್ಡ ಮತ್ತು ಮಧ್ಯಮ ಬಂಡವಾಳ ಹೊಂದಿರುವ ಕಂಪನಿಗಳ ಹೂಡಿಕೆ ಬಜಾಜ್ ಫಿನಾನ್ಸ್, ಲಾರ್ಸನ್ ಟರ್ಬೋ, ಆಕ್ಸಿಸ್ ಬ್ಯಾಂಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, HDFC, ಮಾರುತಿ ಸುಜುಕಿ, ಕೊಟ್ಯಾಕ್ ಮಹೀಂದ್ರಾ, ಟಾಟಾ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಭಾರತಿ ಏರ್ಟೆಲ್, ಹಿಂಡಾಲ್ಕೋ, ಯುನೈಟೆಡ್ ಸ್ಪಿರಿಟ್ಸ್, ವೋಲ್ಟಾಸ್, ಪೇಜ್ ಇಂಡಸ್ಟ್ರೀಸ್, ಬಜಾಜ್ ಆಟೋ, ಮಿಂಡಾ ಇಂಡಸ್ಟ್ರೀಸ್, ಎಂಫಾಸಿಸ್, ABB ಇಂಡಿಯಾ, ಏಷ್ಯನ್ ಪೇಂಟ್, ಟೈಟಾನ್ ಕಂಪನಿ. ಈ ಫಂಡ್ ಅಲ್ಪ ತುಂಬ ಚೆನ್ನಾಗಿದೆ. 5.33 ಅಂದರೆ ಮತ್ತು ಇದು ಇಂಡೆಕ್ಸ್ನ ತುಂಬ ಚೆನ್ನಾಗಿ ಬೀಟ್ ಮಾಡಿ ಅಂತ ಹೇಳ್ಬೋದು. ಮತ್ತು ವೋಲ್ಟಾಲಿಟಿ 1ಕ್ಕಿಂತ ಕಡಿಮೆ ಇದೆ, ಸ್ವಲ್ಪ ಲೋ ರಿಸ್ಕಿಂದ ಕೂಡಿದೆ ಈ ಫಂಡ್ ಅಂತ ಹೇಳ್ಬೋದು. ಕ್ವಾಂಟ್ಯಾಕ್ಸ್ ಪ್ಲಾನ್, ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 855 ಕೋಟಿ ರೂಪಾಯಿ. ಈ ಫಂಡ್ನ ಅಲಾಟ್ಮೆಂಟ್ ಶುರುವಾಗಿದ್ದು 2000ರಲ್ಲಿ. ಇದು ಲಾಕಿನ್ 3 ವರ್ಷ ಇರುತ್ತೆ. ಬೆಂಚ್ ಮಾರ್ಕ್ ನಿಫ್ಟಿ 500ಗೆ ಹೋಲಿಸಲಾಗುತ್ತೆ. ಈ ಫಂಡ್ನ ಅಲೋಕೇಶನ್ ನೋಡಿದರೆ 96.4% ಇಕ್ವಿಟಿ ಮತ್ತು 3.6% ಇನ್ನುಳಿದ ಬಾಂಡ್ಗಳಿಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಅಸೆಟ್ ಅಲೋಕೇಶನ್ ಮೆಗಾ ಲಾರ್ಜ್ಗಳಲ್ಲಿ 48%, ಲಾರ್ಜ್ ಕ್ಯಾಪಲ್ಲಿ 17%, ಮಿಡ್ ಕ್ಯಾಪಲ್ಲಿ 22%, ಸ್ಮಾಲ್ ಕ್ಯಾಪಲ್ಲಿ 12% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳಲ್ಲಿ ಹೂಡಿಕೆ ನೋಡಿದರೆ ಸರ್ವಿಸಲ್ಲಿ 21%, ಫಿನಾನ್ಷಿಯಲಲ್ಲಿ 19%, ಕನ್ಸ್ಟ್ರಕ್ಷನಲ್ಲಿ 15%, ಕನ್ಸ್ಯೂಮರ್ ಸ್ಟೇಪಲ್ಸಲ್ಲಿ 10%, ಮೆಟಲ್ಸ್ ಮತ್ತು ಮೈನಿಂಗಲ್ಲಿ 10% ಅಲೋಕೇಶನ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ನಲ್ಲಿರೋ ಟಾಪ್ 5 ಸ್ಟಾಕ್ಗಳು ವೇದಾಂತ ಅಲ್ಲಿ 8%, ITCಯಲ್ಲಿ 7.67%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 7.61%, LNTಯಲ್ಲಿ 7%, ಅದಾನಿ ಎಂಟರ್ಪ್ರೈಸ್ನಲ್ಲಿ 6.45% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಮತ್ತು ಮಧ್ಯಮ ಬಂಡವಾಳ ಹೊಂದಿರುವ ಕಂಪನಿಗಳು ಹೂಡಿಕೆ ಕೂಡ ಮಾಡಿದ್ದಾರೆ. ICICI ಬ್ಯಾಂಕ್, ಅದಾನಿ ಪೋರ್ಟ್ಸ್, HFCL, IRB ಇನ್ಫ್ರಾಸ್ಟ್ರಕ್ಚರ್, ಯುನೈಟೆಡ್ ಸ್ಪಿರಿಟ್ಸ್, ಅಶೋಕ್ ಲೇಲ್ಯಾಂಡ್, ಭಾರತಿ ಏರ್ಟೆಲ್, HDFC, ಇಂಡಿಯಾ ಬುಲ್ ರಿಯಲ್ ಎಸ್ಟೇಟ್, VRL ಲಾಜಿಸ್ಟಿಕ್, GMR ಇನ್ಫ್ರಾಸ್ಟ್ರಕ್ಚರ್, TV18 ಕಂಟೈನರ್ ಕಾರ್ಪೊರೇಷನ್, ಲಿಂಡೆ ಇಂಡಿಯಾ, ಅಂಬುಜಾ ಸಿಮೆಂಟ್, ಜಸ್ಟ್ ಡಯಲ್, ಇಂಡಿಯಾ ಬುಲ್ ಹೌಸಿಂಗ್, ಪ್ರೆಸ್ಟೀಜ್ ಎಸ್ಟೇಟ್ಸ್, ಪವರ್ ಗ್ರಿಡ್, ಪೋರ್ಟಿಸ್ ಹೆಲ್ತ್ ಕೇರ್. ಅಲ್ಫಾ 13.7 ಅಂದರೆ ಫಂಡ್ ಮ್ಯಾನೇಜರ್ ತುಂಬ ಚೆನ್ನಾಗಿ ಬೀಟ್ ಮಾಡಿದ್ದಾರೆ ಸೆನ್ಸೆಕ್ಸ್ನ ಅಂತ ಹೇಳ್ಬೋದು. ಮತ್ತು ಬೀಟಾ ಇದು 1ಕ್ಕೆ ಇರೋದನ್ನು ಸ್ವಲ್ಪ ರಿಸ್ಕ್ನಿಂದ ಕೂಡಿದೆ ಅಂತ ಹೇಳ್ಬೋದು. ICICI ಪ್ರುಡೆನ್ಷಿಯಲ್ ಲಾಂಗ್ ಟರ್ಮ್, ಈ ಫಂಡ್ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 9,570 ಕೋಟಿ ರೂಪಾಯಿ. ಈ ಫಂಡ್ ಶುರುವಾಗಿದ್ದು ಆಗಸ್ಟ್ 1999ರಲ್ಲಿ. ಲಾಕಿನ್ 3 ವರ್ಷ ಇದೆ. ಬೆಂಚ್ ಮಾರ್ಕ್ ಇದೆ ನಿಫ್ಟಿ 500ಕ್ಕೆ ಹೋಲಿಸ್ತಾರೆ. ಈ ಫಂಡ್ನ ಪರ್ಫಾರ್ಮೆನ್ಸ್ ನೀವು ನೋಡಿದರೆ 3 ವರ್ಷಗಳಲ್ಲಿ 16%, 5 ವರ್ಷಗಳಲ್ಲಿ 14% ಮತ್ತು 10 ವರ್ಷಗಳಲ್ಲಿ ಇದು 16% CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದರೆ 97.4% ಇಕ್ವಿಟಿ ಮತ್ತು 2.6% ಬಾಂಡ್ಗಳಲ್ಲಿ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ ಅಲೋಕೇಶನ್ ಮೆಗಾ ಲಾರ್ಜಲ್ಲಿ 56%, ಲಾರ್ಜ್ ಕ್ಯಾಪಲ್ಲಿ 21%, ಮಿಡ್ ಕ್ಯಾಪಲ್ಲಿ 16%, ಸ್ಮಾಲ್ ಕ್ಯಾಪಲ್ಲಿ 6.5% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳು ಹೂಡಿಕೆ ನೋಡಿದರೆ ಫೈನಾನ್ಷಿಯಲಲ್ಲಿ 30%, ಟೆಕ್ನಾಲಜಿಯಲ್ಲಿ 18%, ಸರ್ವಿಸಲ್ಲಿ 8%, ಆಟೋಮೊಬೈಲಲ್ಲಿ 7% ಮತ್ತು ಕಮ್ಯುನಿಕೇಷನಲ್ಲಿ 5% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ನಲ್ಲಿರೋ ಟಾಪ್ 5 ಸ್ಟಾಕ್ಗಳು ನೋಡಿದರೆ ICICI ಬ್ಯಾಂಕ್ಗೆ 7% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಇನ್ಫೋಸಿಸ್ಗೆ 5%, HDFCಗೆ ಬ್ಯಾಂಕ್ಗೆ 5%, ಭಾರತಿ ಏರ್ಟೆಲ್ 4.69%, HCL ಟೆಕ್ನಾಲಜಿ 3.83%ಗೆ ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಹಾಗೂ ಇನ್ನುಳಿದ ದೊಡ್ಡ ಮತ್ತು ಮಧ್ಯಮ ಬಂಡವಾಳ ಹೊಂದಿರುವ ಕಂಪನಿಗಳು ಹೂಡಿಕೆ ಮಾಡಿದರೆ ರಿಲಯನ್ಸ್ ಇಂಡಸ್ಟ್ರೀಸ್, HDFC, ಟೆಕ್ ಮಹೀಂದ್ರಾ, SBI ಕಾರ್ಡ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವಿನೋ ಸೂಪರ್ ಮಾರ್ಟ್ಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಲಾರ್ಸನ್ ಆ್ಯಂಡ್ ಟರ್ಬೋ, ಸನ್ ಫಾರ್ಮಾಟಿಕಲ್, SBI ಲೈಫ್ ಇನ್ಶೂರೆನ್ಸ್, ಬ್ಲೂ ಸ್ಟಾರ್, ICICI ಲೊಂಬಾರ್ಡ್, ಅಶೋಕ್ ಲೇಲ್ಯಾಂಡ್, ಮಾರುತಿ ಸುಜುಕಿ, ಬಿರ್ಲಾ ಸಾಫ್ಟ್, ವಿ ಮಾರ್ಟ್ ರಿಟೇಲ್, ಯುನೈಟೆಡ್ ಬ್ರೂವರೀಸ್, ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಈ ಫಂಡ್ ಎಷ್ಟು ರಿಸ್ಕ್ನಿಂದ ಕೂಡಿದೆ ಅಂತ ನೋಡಿದರೆ ಇದು ಮೋರ್ ದನ್ ಆಲ್ಫಾ 1.74 ಆಗಿದೆ. ಅಂದರೆ ಇದು ಒಂದು ಸೆನ್ಸೆಕ್ಸ್ನ ಬೀಟ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಬೀಟಾ ಇದು ಸ್ವಲ್ಪ 1ಕ್ಕಿಂತ ಜಾಸ್ತಿಯಿಂದ ಸ್ವಲ್ಪ ಈ ಫಂಡ್ ಸ್ವಲ್ಪ ರಿಸ್ಕ್ನಿಂದ ಕೂಡಿದೆ ಅಂತ ಹೇಳ್ಬೋದು. IDFC ಟ್ಯಾಕ್ಸ್ ಅಡ್ವಾಂಟೇಜ್ ಫಂಡ್, ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 3,428 ಕೋಟಿ ರೂಪಾಯಿ. ಈ ಫಂಡ್ ಅಲಾಟ್ಮೆಂಟ್ ಶುರುವಾಗಿದ್ದು 2008ರಲ್ಲಿ. ಲಾಕಿನ್ ಇದಕ್ಕೂ 3 ವರ್ಷ ಇರುತ್ತೆ. ಬೆಂಚ್ ಮಾರ್ಕ್ BSE 500ಕ್ಕೆ ಹೋಲಿಸಲಾಗುತ್ತೆ. ಮಿನಿಮಮ್ ಲಂಸಮ್ 1000 ರೂಪಾಯಿಂದ ನೀವು ಶುರು ಮಾಡ್ಬೋದು. ಈ ಫಂಡ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ 3 ವರ್ಷದಲ್ಲಿ 20% ರಿಟರ್ನ್ ಕೊಟ್ಟಿದೆ ಮತ್ತು 5 ವರ್ಷಗಳಲ್ಲಿ 16%, 10 ವರ್ಷಗಳಲ್ಲಿ 16% CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದರೆ 95.6% ಇಕ್ವಿಟಿ ಮತ್ತು 4.4% ಬಾಂಡ್ಗಳಲ್ಲಿ ಅಲೋಕೇಟ್ ಮಾಡ್ಕೊಂಡಿದ್ದಾರೆ.
ಈ ಫಂಡ್ ಅಸೆಟ್ ಅಲೋಕೇಶನ್ ಮೆಗಾ ಲಾರ್ಜಲ್ಲಿ 46%, ಲಾರ್ಜ್ ಕ್ಯಾಪ್ 9%, ಮಿಡ್ ಕ್ಯಾಪ್ನಲ್ಲಿ 25.64%, ಸ್ಮಾಲ್ ಕ್ಯಾಪಲ್ಲಿ 18% ಅನ್ನು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಟಾಪ್ 5 ಸೆಕ್ಟರ್ಗಳು ಹೂಡಿಕೆ ನೋಡಿದರೆ ಕನ್ಸ್ಟ್ರಕ್ಷನ್ ಅಲ್ಲಿ 22%, ಕನ್ಸ್ಯೂಮರ್ ಸ್ಟಾಪಲ್ಸ್ ಅಲ್ಲಿ 14%, ಹೆಲ್ತ್ ಕೇರ್ ಅಲ್ಲಿ 11.5%, ಸರ್ವಿಸ್ ಅಲ್ಲಿ 9.5% ಮತ್ತು ಕೆಮಿಕಲ್ಸ್ ಅಲ್ಲಿ 7.8% ಅನ್ನು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಈ ಫಂಡ್ ಅಲ್ಲಿರೋ ಟಾಪ್ 5 ಸ್ಟಾಕ್ಗಳನ್ನು ನೋಡಿದರೆ ICICI ಬ್ಯಾಂಕ್ 8% ಅನ್ನು ಅಲೋಕೇಟ್ ಮಾಡ್ಕೊಂಡಿದ್ದಾರೆ, ಇನ್ಫೋಸಿಸ್ಗೆ 7%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 5%, HDFC ಬ್ಯಾಂಕ್ 4%, ರಿಲಯನ್ಸ್ ಇಂಡಸ್ಟ್ರಿಗೆ 3.7% ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಇನ್ನುಳಿದ ದೊಡ್ಡ ಮತ್ತು ಮಧ್ಯಮ ಬಂಡವಾಳ ಹೊಂದಿರುವ ಕಂಪನಿಗಳು ಹೂಡಿಕೆ ಮಾಡಲಾಗಿದೆ. ಟಾಟಾ ಮೋಟಾರ್ಸ್, ಗ್ರೀನ್ ಪ್ಯಾನಲ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಆಕ್ಸಿಸ್ ಬ್ಯಾಂಕ್, ದೀಪಕ್ ನೈಟ್ರೇಟ್, HCL ಟೆಕ್ನಾಲಜಿ, ಜಿಂದಾಲ್ ಸ್ಟೀಲ್ ಪವರ್, ಯುನೈಟೆಡ್ ಸ್ಪಿರಿಟ್ಸ್, KEC ಇಂಟರ್ನ್ಯಾಷನಲ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, VRL ಲಾಜಿಸ್ಟಿಕ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಸಿಪ್ಲಾ, ಟಾಟಾ ಕೆಮಿಕಲ್ಸ್, ಭಾರತ್ ಫೋರ್, ಅಲ್ಟ್ರಾಟೆಕ್ ಸಿಮೆಂಟ್, ದ ಇಂಡಿಯನ್ ಹೋಟೆಲ್ಸ್, ಪೂನ್ವಾಲಾ ಫಿನ್ಕಾರ್ಪ್, NCC, ಮಿಂಡಾ ಇಂಡಸ್ಟ್ರೀಸ್. ಈ ಫಂಡ್ ಎಷ್ಟು ರಿಸ್ಕ್ ಅಂತ ಕೂಡಿದೆ ನೋಡಿ, ಆಲ್ಫಾ 1.31 ಇದೆ, ಇದು ಸೆನ್ಸೆಕ್ಸ್ನ ಬೀಟ್ ಮಾಡಿದೆ, ಮತ್ತು ಬೀಟಾ ಇದು ಹೆಚ್ಚು 1% ಹೆಚ್ಚು ಇರೋದ್ರಿಂದ ಸ್ವಲ್ಪ ರಿಸ್ಕ್, ಹೈ ರಿಸ್ಕ್ ಇಂದ ಕೂಡಿದೆ ಅಂತ ಹೇಳ್ಬೋದು. DSP ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 9,397 ಕೋಟಿ ರೂಪಾಯಿ. ಈ ಫಂಡ್ ಅಲಾಟ್ಮೆಂಟ್ ಶುರು ಆಗಿದ್ದು ಜನವರಿ 2007ರಲ್ಲಿ. ಇದು ಬೆಂಚ್ ಮಾರ್ಕ್ ಅನ್ನು ನಿಫ್ಟಿ 500ಕ್ಕೆ ಹೋಲಿಸಲಾಗುತ್ತೆ. ಫಂಡ್ನ ಪರ್ಫಾರ್ಮೆನ್ಸ್ 3 ವರ್ಷದಲ್ಲಿ ಅತಿ ಹೆಚ್ಚು 17% CAGR ಕೊಟ್ಟಿದೆ ಮತ್ತು 5 ವರ್ಷದಲ್ಲಿ ಹತ್ತಿರ 15%, 10 ವರ್ಷದಲ್ಲಿ 17% CAGR ರಿಟರ್ನ್ ಕೊಟ್ಟಿದೆ. ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದರೆ 98.4% ಇಕ್ವಿಟಿಯಲ್ಲಿ ಮತ್ತು 1.6% ಅನ್ನು ಇನ್ನುಳಿದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಾಗಿದೆ. ಈ ಫಂಡ್ನ ಅಲೋಕೇಶನ್ ಮೆಗಾ ಲಾರ್ಜಲ್ಲಿ 49%, ಲಾರ್ಜ್ ಕ್ಯಾಪ್ನಲ್ಲಿ 17%, ಮಿಡ್ ಕ್ಯಾಪ್ನಲ್ಲಿ 28%, ಸ್ಮಾಲ್ ಕ್ಯಾಪಲ್ಲಿ 6% ಅನ್ನು ಮಾಡಿಕೊಳ್ಳಲಾಗಿದೆ. ಟಾಪ್ 5 ಸೆಕ್ಟರ್ ಹೂಡಿಕೆ ನೋಡಿದರೆ ಫೈನಾನ್ಸಿಯಲ್ಲಿ 33%, ಟೆಕ್ನಾಲಜಿಯಲ್ಲಿ 11%, ಮೆಟೀರಿಯಲಲ್ಲಿ 7%, ಹೆಲ್ತ್ ಕೇರ್ 6%, ಎನರ್ಜಿಯಲ್ಲಿ 6% ಅನ್ನು ಅಲೋಕೇಶನ್ ಮಾಡಿಕೊಳ್ಳಲಾಗಿದೆ. ಹಾಗೆ ಈ ಫಂಡ್ನಲ್ಲಿರೋ ಟಾಪ್ 5 ಸ್ಟಾಕ್ಗಳು ICICI ಬ್ಯಾಂಕ್ಗೆ 9%, ಇನ್ಫೋಸಿಸ್ಗೆ 8%, HDFC ಬ್ಯಾಂಕ್ಗೆ 7%, ಆಕ್ಸಿಸ್ ಬ್ಯಾಂಕ್ಗೆ 6% ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 5% ಅನ್ನು ಅಲೋಕೇಟ್ ಮಾಡಿಕೊಂಡಿದ್ದಾರೆ. ಹಾಗೂ ಇನ್ನುಳಿದ ದೊಡ್ಡ ಮತ್ತು ಮಧ್ಯ ಬಂಡವಾಳ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗಿದೆ. ಈ ಫಂಡ್ನಲ್ಲಿ HCL ಟೆಕ್ನಾಲಜಿ, ಭಾರತಿ ಏರ್ಟೆಲ್, ಲಾರ್ಸನ್ ಟರ್ಬೋ, SBI ಲೈಫ್ ಇನ್ಶೂರೆನ್ಸ್, NTPC, ಸನ್ ಫಾರ್ಮಾ, ACC, ಅಲ್ಟ್ರಾಟೆಕ್ ಸಿಮೆಂಟ್, ಕ್ರಾಂಪ್ಟನ್ ಗ್ರೀವ್ಸ್, ಡಾಕ್ಟರ್ ರೆಡ್ಡಿ, ಇಮಾಮಿ, SBI ಕಾರ್ಡ್, ಜಿಂದಾಲ್ ಸ್ಟೀಲ್, ಸೆಂಚುರಿ ಪ್ಲೇಬೋರ್ಡ್ಸ್, GHCL, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್, ಹೀರೋ ಮೋಟಾರ್ ಕಾರ್ಪ್, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಕಂಟೈನರ್ ಕಾರ್ಪ್, LIC ಹೌಸಿಂಗ್ ಫೈನಾನ್ಸ್. ಈ ಫಂಡ್ನ ಅಲ್ಫಾ ನೋಡಿದರೆ ಫಂಡ್ ಮ್ಯಾನೇಜರ್ ಸೆನ್ಸೆಕ್ಸ್ನ ಪರ್ಫಾರ್ಮೆನ್ಸ್ ಅನ್ನು ಬೀಟ್ ಮಾಡಿದ್ದಾರೆ. ಬೀಟಾ 1.0 ಇರೋದ್ರಿಂದ ಇದು ವೋಲ್ಟೈಲ್ನಿಂದ ಕೂಡಿದೆ ಮತ್ತು ರಿಸ್ಕಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.